ಗಾಡಿ ತೊಗೊಂಡ್ರೆ ಬೆನಿಫಿಟ್ ಏನು ಗೊತ್ತಾ, ರೋಡಲ್ಲಿ ಹೋಗ್ತಾ ಪಕ್ಕಾ ಜನ ನಿಮ್ಮನ್ನು ನೋಟಿಸ್ ಮಾಡ್ತಾರೆ, ಯಾವ್ದು ಗುರು ಇದು ಗಾಡಿ ಅಂತ. ನಿಮ್ಮನ್ನು ನೋಡದೆ ಹೋದ್ರು ಗಾಡಿನಂತೂ ನೋಡ್ತಾರೆ. ಹೇಳ್ಬೇಕು ಅಂದರೆ ಹಾರ್ಲಿ ಡೇವಿಡ್ಸನ್ ಅಂತಲೇ ಅನ್ಬೋದು 3 ಲಕ್ಷದ ಒಳಗಡೆ. ಗಾಡಿ ಸ್ಟ್ಯಾಂಡ್ಸ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಕೂತ್ಕೊಂಡಾಗ ಕೆಲವು ಗಾಡಿಗಳನ್ನು ಪರ್ಟಿಕ್ಯುಲರ್ ಏಜ್ ಗ್ರೂಪ್ಗೆ ಅಂತ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಬಟ್ ಈ ಗಾಡಿನ ಯಾರು ಬೇಕಾದರೂ ಓಡಿಸ್ಬೋದು. 18 ವಯಸ್ಸವರಾಗಿರಲಿ, 60 ವಯಸ್ಸವರಾಗಿರಲಿ, ಎಲ್ಲರಿಗೂ ಸೂಟ್ ಆಗುತ್ತೆ ಈ SD ರೋಡ್ಸ್ಟರ್. ಆಲ್ರೆಡಿ ಈ ಮಾರ್ಕೆಟಲ್ಲಿ 5 ಕಲರು ಬಂದಿತ್ತು. ಈಗ 6ನೇ ಕಲರ್ ಆಗಿ ಒಂದು ಹೊಸ ಎಡಿಷನ್ನ ಲಾಂಚ್ ಮಾಡಿದ್ದಾರೆ SD ಅವರು. ಅದೇ ರೆಡ್ ವುಲ್ಫ್ ಎಡಿಷನ್ ಅಂತ. ಸೊ ಈ ರೆಡ್ ವುಲ್ಫ್ ಎಡಿಷನಲ್ಲಿ ಬರೀ ಕಲರ್ ಚೇಂಜಾ, ಏನಾದರೂ ಬೇರೆ ಕಾಸ್ಮೆಟಿಕ್ ಅಪ್ಡೇಟ್ ಇದೆಯಾ? ಇದೆ. ಅದೇನು ಅಂತ ಈ ರಿವ್ಯೂನಲ್ಲಿ ನಿಮಗೆ ತಿಳಿಸ್ತೀರಿ. ಬಟ್ ಸ್ಟಾರ್ಟಿಂಗ್ ಈ ಗಾಡಿನ ರಿವ್ಯೂ ಮಾಡೋದಕ್ಕೆ ಕೊಟ್ಟಂಥ ನಮ್ಮ ಮೈಸೂರಿನ ಆಥರೈಸ್ಡ್ SD ಜಾವಾ ಆ್ಯಂಡ್ BSA ಡೀಲರ್ಶಿಪ್ ಆಗಿರುವಂಥ ಶ್ರೀ ಜೈನ್ ಮೊಬೈಲ್ಸ್ಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಈ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ನೀವೇನಾದರೂ SD ಜಾವಾ BSA ಗಾಡಿಗಳನ್ನು ಟೆಸ್ಟ್ ರೈಡ್ ಮಾಡಬೇಕು, ಬುಕಿಂಗ್ ಮಾಡಬೇಕು ಅಂತಿದ್ರೆ ಮೈಸೂರು ಸರಸ್ವತಿಪುರಮಲ್ಲಿ ಅವರ ಡೀಲರ್ಶಿಪ್ ಇದೆ, ಹೋಗಿ ವಿಸಿಟ್ ಮಾಡಿ. ಬಟ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ನೀವು ನನ್ನ ಫಾಲೋ ಮಾಡ್ಕೋಬಹುದು ಅಂತ ಹೇಳ್ತಾ ಈ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ ಆಫ್ SD ರೋಡ್ಸ್ಟರ್ ರೆಡ್ ವುಲ್ಫ್ ಎಡಿಷನ್. ಮೋಟೋ ಟೆಕ್ ಕನ್ನಡ. ಗೈಸ್, ಇದೇನೇ ಹೊಸದಾಗಿ ಲಾಂಚ್ ಆಗಿರುವಂಥ SD ರೋಡ್ಸ್ಟರ್ನ ರೆಡ್ ವುಲ್ಫ್ ಎಡಿಷನ್. ಈ ಒಂದು ಎಡಿಷನ್ನ 6ನೇ ಕಲರ್ ಆಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ SD ಅವರು. ಸೊ ಇದರಲ್ಲಿ ಮೇಜರ್ ಆಗಿ ಚೇಂಜಸ್ ಕಾಸ್ಮೆಟಿಕ್ಲಿನೇ ಆಗಿರೋದು. ಇಂಜಿನ್ ವೈಸ್ ಮೆಕ್ಯಾನಿಕಲಿ ಏನೂ ಚೇಂಜಸ್ ಆಗಿಲ್ಲ. ಇದರಲ್ಲಿ ಇರುವಂಥ ಶ್ಯಾಡೋ ಬ್ಲ್ಯಾಕ್ ಕಲರ್, ಅಂದರೆ ಅದರಲ್ಲಿ ಕಂಪ್ಲೀಟ್ ಬ್ಲ್ಯಾಕ್ ಬರುತ್ತಲ್ಲ, ಶ್ಯಾಡೋ ಬ್ಲ್ಯಾಕ್ ಕಲರ್, ಅದನ್ನು ನಾನು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ. ಆ ರಿವ್ಯೂ ನೀವು ನೋಡಿಲ್ಲ ಅಂದರೆ ಮೇಲ್ಗಡೆ ಐ ಬಟನ್ ಕಾಣ್ತಿದೆಯಲ್ಲ, ಅಲ್ಲಿ ಅದರ ಲಿಂಕ್ನ ನಾನು ಪೋಸ್ಟ್ ಮಾಡಿದ್ದೀನಿ, ಚೆಕ್ಔಟ್ ಮಾಡ್ಬೋದು ನೀವು. ಬಟ್ ಈ ರೆಡ್ ವುಲ್ಫ್ ಕಲರ್ ಏನಿದೆ, ನಿಜವಾಗ್ಲೂ ಆಲ್ರೆಡಿ ಲುಕ್ಕು ಸಖತ್ತಾಗಿತ್ತು. ಈ ರೆಡ್ ಆ್ಯಂಡ್ ಆ ಕ್ರೋಮ್ ಎಲಿಮೆಂಟ್ಸ್ ಆ್ಯಡ್ ಮಾಡಿರೋದ್ರಿಂದ ನಿಜವಾಗ್ಲೂ ಹೇಳ್ತೀನಿ, ಗಾಡಿನ ನೀವು ರೋಡಲ್ಲಿ ತೊಗೊಂಡು ಹೋಗ್ತಿರುವಾಗ ಖಂಡಿತ ಅಬ್ಸರ್ವ್ ಮಾಡೇ ಮಾಡ್ತಾರೆ. ಹೇಳ್ಬೇಕು ಅಂದರೆ ಹಾರ್ಲಿ ಡೇವಿಡ್ಸನ್ ಅಂತಲೇ ಅನ್ಬೋದು 3 ಲಕ್ಷದ ಒಳಗಡೆ. ಆ ಥರದ ಫೀಲಿಂಗ್ನ ಕೊಡುತ್ತೆ. ಆ್ಯಂಡ್ ರೈಡ್ ಮಾಡುವಾಗಲೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಕೊಟ್ಟಿರುವಂಥ ಚೇಂಜಸ್ ಏನಪ್ಪ ಅಂದರೆ, ಈ LED ಹೆಡ್ಲ್ಯಾಂಪ್ ಡಿಸೈನಲ್ಲಿ ಈ ಒಂದು ಕೇಸ್ ಇದೆಯಲ್ಲ, ಯೂನಿಟ್ ಇದೆಯಲ್ಲ, ಇಲ್ಲಿ ಕೂಡ ನಿಮಗೆ ಕ್ರೋಮ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿದ್ದಾರೆ. ಇದರ ಸಾಕಷ್ಟು ಕ್ರೋಮ್ ಎಲಿಮೆಂಟ್ಸ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು ಮಿರರ್ಸ್ ನೋಡ್ತಾ ಇದ್ದೀರಲ್ಲ, ಮಿರರಲ್ಲೂ ಕೂಡ ಕ್ರೋಮ್ ಎಲಿಮೆಂಟ್ ಇದೆ. ಹ್ಯಾಂಡಲ್ ಬಾರಲ್ಲೂ ಕ್ರೋಮ್ನ ಆ್ಯಡ್ ಮಾಡಿದ್ದಾರೆ. ಇಲ್ಲಿ ಡಯಲ್ಸಲ್ಲಿ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಡಯಲಲ್ಲಿ ಕ್ರೋಮ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ ಹಿಂದೆನೂ ಕೂಡ ಕ್ರೋಮ್ ಎಲಿಮೆಂಟ್ ಆ್ಯಡ್ ಮಾಡಿದ್ದಾರೆ. ಶ್ಯಾಡೋ ಬ್ಲ್ಯಾಕ್ ಕಲರ್ ತೊಗೋತೀರಾ ಅಂದರೆ ಅದರಲ್ಲಿ ನಿಮಗೆ LED ಟರ್ನ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ರಂಟಲ್ಲಿ ಕೊಟ್ಟಿರುವಂಥ 18 ಇಂಚ್ ವೀಲ್ಸ್ನ ನೀವು ನೋಡ್ತಿರ್ಬೋದು. ಇದು ಡೈಮಂಡ್ ಕಟ್ ಅಲಾಯ್ ವೀಲ್ಸು ಪ್ರೊವೈಡ್ ಮಾಡಿರೋದು. ಫ್ರಂಟ್ ಟು ಬ್ಯಾಕ್ ಎರಡೂ ಕಡೆ ನಿಮಗೆ ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ ವಿತ್ ಡ್ಯುಯಲ್ ಚಾನಲ್ ABS. ಫ್ರಂಟಲ್ಲಿ ಬರುವಂಥ ಟೈರು ನಾರ್ಮಲ್ ಟೈರ್ ಆಗಿದ್ರೆ, ಹಿಂದ್ಗಡೆ ಕೊಟ್ಟಿರೋದು ರೇಡಿಯಲ್ ಟೈರು. ಹಿಂದ್ಗಡೆ ಟೈರ್ ಸೈಜ್ನ ನಿಮಗೆ ತೋರಿಸ್ಬಿಡ್ತೀನಿ, ಏನು ಸಖತ್ತಾಗಿದೆ ನೋಡಿ. ಸೊ ಈ MRF ಟೈರ್ನ ನಿಮಗೆ ಪ್ರೊವೈಡ್ ಮಾಡಿದಾರಲ್ಲ, ಇದು ರೇಡಿಯಲ್ ಟೈರು. ಹಿಂದ್ಗಡೆ ನಿಮಗೆ 17 ಇಂಚ್ ವೀಲ್ಸ್ನ ಆಫರ್ ಮಾಡಿದ್ದಾರೆ, ಮುಂದ್ಗಡೆ 18 ಇಂಚ್ ವೀಲ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದರ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡೋದಾದರೆ 171 mm ಗ್ರೌಂಡ್ ಕ್ಲಿಯರೆನ್ಸ್ನ ಕೊಟ್ಟಿದ್ದಾರೆ. ತುಂಬಾ ಸಫಿಷಿಯೆಂಟ್ ಅದು ನೀವು ರೆಗ್ಯುಲರ್ ರೈಡ್ಸ್ ಮಾಡೋದಕ್ಕೆ. ಆ್ಯಂಡ್ ಡಿಸೈನ್ ವೈಸ್ ಹೇಳಬೇಕು ಅಂದರೆ, ರೇಡಿಯೇಟರ್ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಅದರ ಹಿಂದೆ ಇರುವಂಥ ಆಲ್ಫಾ 2 ಇಂಜಿನ್, ಇದು ನಿಮಗೆ ಸಿಮಿಲರ್ F42, ಅದರಲ್ಲೂ ಕೂಡ ಸೇಮ್ ಇಂಜಿನ್ನ ಯೂಸ್ ಮಾಡಿರೋದು. ಒಂದು ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಇಂಜಿನ್ ಇದು. ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಎಫಿಷಿಯೆಂಟ್ ಆಗಿದೆ, ಪವರು ಚೆನ್ನಾಗಿ ಡೆಲಿವರ್ ಮಾಡುತ್ತೆ. ಇದು ನಿಮಗೆ ಕ್ಲೋಸ್ ಟು 29 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ 29.6 Nm ಟಾರ್ಕ್ನ ಕೂಡ ಇದು ಕೊಡುತ್ತೆ. ಒಳ್ಳೆ ಇಂಜಿನು, ಸಖತ್ ಪುಲ್ಲಿಂಗ್ ಇದೆ. ಆ್ಯಂಡ್ ಸೀಟ್ ಬಗ್ಗೆ ನಾನು ಹೇಳಲೇಬೇಕು. ಸೀಟಿಂಗ್ ತುಂಬಾ ಕಂಫರ್ಟೇಬಲ್ ಆಗಿದೆ, ವೆರಿ ಸಾಫ್ಟ್. ಆ್ಯಂಡ್ ಇದರ ಡಿಸೈನ್ ಕೂಡ ಚೇಂಜ್ ಮಾಡಿದ್ದಾರೆ, ಕಲರ್ ಕೂಡ ಇದಕ್ಕೆ ತಕ್ಕನಾಗೆ ಕೊಟ್ಟಿದ್ದಾರೆ. ಅದು ಔಟ್ಲುಕ್ ವೈಸ್ ಸಖತ್ತಾಗಿ ಕಾಣುತ್ತೆ. ಆ್ಯಂಡ್ ಕೊಟ್ಟಿರುವಂಥ ಹಿಂದ್ಗಡೆ ಪಿಲಿಯನ್ ಸೀಟ್ ಚೆನ್ನಾಗಿದೆ, ಬಟ್ ಚಿಕ್ಕ ಅನಿಸುತ್ತೆ ನೋಡಿ, ವೆರಿ ಶಾರ್ಟ್. ಇದು ಯಾರಾದರೂ ಹೆಲ್ದಿ ಆಗಿರೋರು ಕೂತ್ಕೋತಾರೆ ಹಿಂದೆ ಅಂದಾಗ ಅವರಿಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ಬೋದು ಲಾಂಗರ್ ರೈಡ್ಸಲ್ಲಿ. ಆ್ಯಂಡ್ ಹಿಂದೆ ಕೂತ್ಕೊಳ್ಳೋರಿಗೆ ಬ್ಯಾಕ್ ಸಪೋರ್ಟ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ಇದನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು. ಈ ಸೀಟ್ ಬೇಡ ಅಂದರೆ ಅದನ್ನು ರಿಮೂವ್ ಮಾಡ್ಬೋದು, ಬ್ಯಾಕ್ ರೆಸ್ಟ್ನು ರಿಮೂವ್ ಮಾಡ್ಬೋದು. ಸಿಂಗಲ್ ಸೋಲೋ ಸೀಟ್ ಮಾಡಿಕೊಂಡು ಆರಾಮಾಗಿ ನೀವು ರೈಡ್ ಮಾಡ್ಬೋದು. ಹಿಂದ್ಗಡೆ ನಿಮಗೆ ಅಡ್ಜಸ್ಟಬಲ್ 5 ಸ್ಟೆಪ್ ಅಡ್ಜಸ್ಟಬಲ್ ಗ್ಯಾಸ್ ಫಿಲ್ಡ್ ಶಾಕ್ ಅಬ್ಸಾರ್ಬರ್ಸ್ನ ಕೊಟ್ಟಿದ್ದಾರೆ, ಅದು ಚೆನ್ನಾಗಿ ಕೆಲಸ ಮಾಡುತ್ತೆ. ಆ್ಯಂಡ್ ಇಲ್ಲಿ ಕೊಟ್ಟಿರುವಂಥ ಬಾಕ್ಸ್, ಇದನ್ನು ನೀವು ಓಪನ್ ಮಾಡಿದ್ರೆ ಒಳಗಡೆ ಫಸ್ಟ್ ಏಡ್ ಕಿಟ್ ಮತ್ತು ಟೂಲ್ ಕಿಟ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಹಿಂದ್ಗಡೆ ನೀವು ನೋಡ್ತಾ ಇದ್ದೀರಾ, ಟ್ವಿನ್ ಸೈಲೆನ್ಸರ್ಸ್, ಟ್ವಿನ್ ಎಕ್ಸಾಸ್ಟ್ನ ಕೊಟ್ಟಿದ್ದಾರೆ. ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಸೌಂಡು ಸಖತ್ತಾಗಿದೆ, ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ. ಆ್ಯಂಡ್ ರೇರ್ ಟೈರ್ ಹಗರಲ್ಲಿ ನಿಮಗೆ LED ಟೈಲ್ ಲ್ಯಾಂಪ್ನ ಕೊಟ್ಟಿದ್ದಾರೆ. ನೀವೇನಾದರೂ ಶ್ಯಾಡೋ ಬ್ಲ್ಯಾಕ್ ಕಲರ್ ತೊಗೋತೀರಾ ಅಂದರೆ ನಿಮಗೆ ಇದು ಇಲ್ಲಿ ಬರೋದಿಲ್ಲ, ಪ್ಲೈನ್ ಆಗಿ ಬರುತ್ತೆ, ಬರೀ ಟೈರ್ ಹಗರ್ ಮಾತ್ರ ಇರುತ್ತೆ. ನೀವೇನಾದರೂ ಈ ರೆಡ್ ವುಲ್ಫ್ ಅಥವಾ ಬೇರೆ ಗಾಡಿಗಳನ್ನು ತೊಗೋತೀರಾ ಅಂದರೆ ನಿಮಗೆ ಇಲ್ಲಿ ಟೈಲ್ ಲ್ಯಾಂಪು LED ಕೊಡ್ತಾರೆ. ಆ್ಯಂಡ್ ಹಾಗೆ ಈ ಕಡೆ ಸೈಡ್ ನೋಡ್ತೀರಾ ಅಂದರೆ ಸ್ಯಾರಿ ಗಾರ್ಡ್ನ ಪ್ರೊವೈಡ್ ಮಾಡಿದ್ದಾರೆ. ಸ್ಪ್ರಾಕೆಟ್ ಬಗ್ಗೆ ನಾನು ಹೇಳಲೇಬೇಕು,
ಮುಂಚೆ ಬರ್ತಿದ್ದಂಥ ಹಳೆ ರೋಡ್ಸ್ಟರಲ್ಲಿ 45 ಟೀತ್ ಇತ್ತು, ಇದರಲ್ಲಿ 47 ಟೀತ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆ 2 ಟೀತ್ ಎಕ್ಸ್ಟ್ರಾ ಬಂದಿರೋದ್ರಿಂದ ಇನಿಷಿಯಲ್ ಟಾರ್ಕ್ ನಿಮಗೆ ಇನ್ನೂ ಜಾಸ್ತಿ ಪ್ರೊವೈಡ್ ಮಾಡುತ್ತೆ. ಫಸ್ಟ್ ಟು ಸೆಕೆಂಡ್ ಗೇರಲ್ಲಿ ಒಳ್ಳೆ ಪಿಕಪ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಇನ್ನು ಈ ಗಾಡಿಗೆ ಸೆಂಟ್ರ್ ಸ್ಟ್ಯಾಂಡ್ ಬರೋದಿಲ್ಲ, ಬರೀ ಸೈಡ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಹಾಗೆ 6 ಸ್ಪೀಡ್ ಗೇರ್ ಬಾಕ್ಸ್ನ ನಿಮಗೆ ಕೊಟ್ಟಿದ್ದಾರೆ ಈ ಒಂದು ಬೈಕ್ನಲ್ಲಿ. ಇನ್ನು ಇದರ ಕಾನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಇನ್ನು ಗಾಡಿ ಕಾನ್ಸೋಲ್ ಬಗ್ಗೆ ಹೇಳಬೇಕು ಅಂದರೆ ಕೂತ್ಕೊಂಡಾಗ ಒಳ್ಳೆ ಫೀಲ್ ಕೊಡುತ್ತೆ, ಒಳ್ಳೆ ಬಾವರ್ ಬೈಕಲ್ಲಿ ಕೂತಿರುವಂಥ ಒಂದು ಫೀಲಿಂಗ್ನ ನಿಮಗೆ ಕೊಡುತ್ತೆ. ಇದು ಈ ಕ್ರೋಮ್ ಎಲಿಮೆಂಟ್ಸ್ನ ಆ್ಯಡ್ ಮಾಡಿರೋದ್ರಿಂದ ಆ ಕ್ಲಾಸಿ ಫೀಲಿಂಗ್ ಇನ್ನೂ ಜಾಸ್ತಿ ಸಿಗುತ್ತೆ. ಆ್ಯಂಡ್ ಬಾರ್ ಎಂಡಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಆ ಕ್ರೋಮ್ ಟಿಪ್ನ ಕೊಟ್ಟಿದ್ದಾರೆ ಬಾರ್ ಎಂಡಲ್ಲಿ. ಆ್ಯಂಡ್ ಅಲ್ಯೂಮಿನಿಯಂ ಲೀವರ್ಸ್ನ ನೀವು ನೋಡ್ಬೋದು. ಆ್ಯಂಡ್ SD ಬ್ಯಾಡ್ಜಿಂಗ್ ಇಲ್ಲೂ ಇದೆ. ಇಲ್ಲೂ ಕೂಡ ಫ್ಯೂಲ್ ಕ್ಯಾಪ್ ಮೇಲೂ ಕೂಡ ದೊಡ್ಡದಾಗಿ ಕೊಟ್ಟಿದ್ದಾರೆ. ಇದು ಕೂಡ ಕ್ರೋಮ್ ಎಲಿಮೆಂಟ್ ಇರೋದೆ. ಆ್ಯಂಡ್ ಗಾಡಿ ಕೀನ ಆನ್ ಮಾಡಬೇಕು ಅಂದರೆ ಸೈಡಲ್ಲಿದೆ, ಟಿಪಿಕಲ್ SD ಸ್ಟೈಲ್. ಹಾಯ್ ಅಂತ ಹೇಳಿ ಆನ್ ಆಗುತ್ತೆ. ರಿವರ್ಸ್ LCD ಡಿಸ್ಪ್ಲೇ ಇರುವಂಥ ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋದಕ್ಕೆ ಚಿಕ್ಕದಾಗಿ ಚೊಕ್ಕದಾಗಿದೆ. TFT ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನೆವರ್ದಲೆಸ್ ಇದರಲ್ಲಿ ಎಲ್ಲ ಡೀಟೇಲ್ಸ್ನು ಪ್ರೊವೈಡ್ ಮಾಡಿದ್ದಾರೆ. ಲೈಕ್ ಆಬ್ವಿಯಸ್ಲಿ ನಿಮಗೆ ಸ್ಪೀಡ್ ಗೊತ್ತಾಗುತ್ತೆ, RPM ಡಿಸ್ಪ್ಲೇ ಆಗುತ್ತೆ, ಫ್ಯೂಲ್ ಇಂಡಿಕೇಟರ್, ಟೈಮ್, ಗೇರ್ ಶಿಫ್ಟ್ ಇಂಡಿಕೇಟರ್ ಎಲ್ಲವೂ ಕೂಡ ಇಲ್ಲೇ ಡಿಸ್ಪ್ಲೇ ಆಗುತ್ತೆ. ಆ್ಯಂಡ್ ಹಾಗೆ ಕೊಟ್ಟಿರುವಂಥ ಬಟನ್ಸ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಹೈ ಬೀಮ್ ಲೋ ಬೀಮ್ ಅಡ್ಜಸ್ಟ್ಮೆಂಟ್ ಆಗಿರ್ಬೋದು, ಇಂಟಿಗ್ರೇಟೆಡ್ ಆಗಿ ಪಾಸ್ ಸ್ವಿಚ್ನು ಅಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಮೆನ್ಯೂ ಆಪ್ಷನ್ಸ್ನ ಟಾಗಲ್ ಮಾಡೋದಕ್ಕಿರುವಂಥ ಬಟನ್ಸ್ ಇದೇನೆ. ಇಂಡಿಕೇಟರ್ ಸ್ವಿಚ್ ಕೊಟ್ಟಿದ್ದಾರೆ, ಹಾರ್ನ್ ಸ್ವಿಚ್ ಅದರ ಕೆಳಗಡೆ ಬರುತ್ತೆ. ಇನ್ನು ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ನಿಮ್ಮ ಇಂಜಿನ್ ಕಿಲ್ ಸ್ವಿಚ್ ಬರುತ್ತೆ. ಕೆಳಗಡೆ ಹಜಾರ್ಡ್ ಲ್ಯಾಂಪ್ನ ಆನ್ ಮಾಡುವಂಥ ಬಟನ್ ಕೊಟ್ಟಿದ್ದಾರೆ. ಕೆಳಗಡೆ ಇಗ್ನಿಷನ್ ಸ್ವಿಚ್. ಇದರ ಎಕ್ಸಾಸ್ಟ್ ನೋಟ್ ಕೇಳಿಸ್ಬಿಡ್ತೀನಿ. ವಾವ್, ಇಗ್ನಿಷನ್ ಸೌಂಡು ಸಖತ್ತಾಗಿದೆ. ಐಡ್ಲಿಂಗ್ ನಾಯ್ಸೇ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಈ ಒಂದು ಎಕ್ಸಾಸ್ಟ್ ನೋಟ್. ಏನು ಟ್ಯಾಂಕ್ ಡಿಸೈನಿಗೆ ಬರ್ತೀನಿ ಅಂದರೆ ಆ ರೆಟ್ರೋ ಡಿಸೈನ್ ಜೊತೆಗೆ ಆ ಮಾಡರ್ನ್ ಎಲಿಮೆಂಟ್ಸ್ನ ಮಿಕ್ಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಗುಡ್ ಲುಕಿಂಗ್ ಟ್ಯಾಂಕ್ನ ನೀವು ನೋಡ್ಬೋದು. 12.5 ಲೀಟರ್ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ ಕೆಪಾಸಿಟಿ. ಇದರಲ್ಲಿ ಆರಾಮಾಗಿ ನೀವು ಒಂದು 30-35 ಕೊಡುತ್ತೆ ಅಂದ್ರೂ ಕೂಡ ಒಂದು ಫುಲ್ ಟ್ಯಾಂಕಲ್ಲಿ ಆರಾಮಾಗಿ ಒಂದು 350 ಕಿಲೋಮೀಟರ್ ಹೋಗ್ಬೋದು. ಗಾಡಿ ಸ್ಟ್ಯಾಂಡ್ಸ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ಕೂತ್ಕೊಂಡಾಗ ಈ ಥರ ನೀವು ಕೂತ್ಕೋಬೋದು. ಹ್ಯಾಂಡಲ್ ಬಾರ್ ಸ್ಟ್ರೈಟಾಗಿ ಚೆನ್ನಾಗಿ ಕೊಟ್ಟಿರೋದ್ರಿಂದ ಒಳ್ಳೆ ರೈಟ್ ಪೊಸಿಷನ್ನ ನಿಮಗೆ ಆಫರ್ ಮಾಡುತ್ತೆ. ಬಟ್ ಏನಪ್ಪ ಅಂದರೆ ಟಿಪಿಕಲ್ಲಾಗಿ ಕೆಲವು ರೋಡ್ ಬೈಕ್ಸ್ಗಳಲ್ಲಿ ಫುಟ್ ಬೈಕ್ಸು ಸ್ವಲ್ಪ ಹಿಂದೆ ಇರುತ್ತೆ. ಈ ಥರ ನೀವು ಕೂತ್ಕೋತೀರ, ಈ ಥರ ಪ್ಲೇಸ್ ಆಗಿರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಫಾರ್ವರ್ಡ್ ಪೊಸಿಷನ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಥೈ ಏನಿದೆ ನಿಮ್ಮ ಹ್ಯಾಂಡ್ಗೆ ಪ್ಯಾರಲಲ್ ಆಗಿ ಇರುತ್ತೆ. ಇದು ಸ್ವಲ್ಪ ಲಾಂಗ್ ಹೋದಾಗ ಕೆಲವರಿಗೆ ಬ್ಯಾಕ್ ಸ್ಟಿಫ್ನೆಸ್ ಅನ್ನಿಸ್ಬಹುದು. ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೇನಾದರೂ ಆ ಥರ ಅನಿಸುತ್ತೆ ಅಂದರೆ. ಬಟ್ ನನ್ನ ಪ್ರಕಾರ ದಿಸ್ ಇಸ್ ವೆರಿ ಕಂಫರ್ಟೇಬಲ್ ಟು ರೈಡ್. ಆ್ಯಂಡ್ ಹಾಗೆಯೇ ಗ್ರೌಂಡ್ ಕ್ಲಿಯರೆನ್ಸ್ 171 mm ಕೊಟ್ಟಿರೋದ್ರಿಂದ ತುಂಬ ಟಾಲ್ ರೈಡರ್ಸ್ಗೂ ಕೂಡ ಇದು ಆ್ಯಂಪಲ್ ಆಗಿ ಸೂಟ್ ಆಗುತ್ತೆ. ಆ್ಯಂಡ್ ಯಾರಾದರೂ ಶಾರ್ಟ್ ಇದ್ದಾರೆ ಅಂದರೆ 5.5, 5, 6 ಅವರು ಕೂಡ ಕಂಫರ್ಟೇಬಲ್ ಆಗಿ ಇದು ಸೂಟ್ ಆಗುತ್ತೆ. ಸೊ ಒಂದ್ಸಲಿ ಟೆಸ್ಟ್ ರೈಡ್ ಮಾಡಿ, ಈ ಅಂಶಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಿ. ಸೊ ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ಥರ ಇದೆ ಅಂದರೆ ಗೇರ್ ಶಿಫ್ಟಿಂಗು ಸ್ಮೂತ್ ಆಗಿದೆ. ಫಸ್ಟ್ ಆಫ್ ಆಲ್ ಈ ಗಾಡೀಲಿ ಕುತ್ಕೊಂಡಾಗ ಆ ಹ್ಯಾಂಡ್ಲಿಂಗ್ ಪೊಸಿಷನ್ ಆಗಿರ್ಬೋದು, ಆ ರೈಟ್ ಫೀಲ್ ಆಗಿರ್ಬೋದು, ನಿಮಗೆ ತುಂಬ ಖುಷಿ ಕೊಡುತ್ತೆ. ಹಾರ್ಲಿ ಡೇವಿಡ್ಸನ್ ಬೈಕ್ ಫೀಲ್ ಕೊಡುತ್ತೆ ರೀ ನಿಜವಾಗ್ಲೂ, ಸಸ್ತಾ ಅನ್ಬೋದು. ಎನಿವೇಸ್ ಈ ಗಾಡಿ ಗೇರ್ ಶಿಫ್ಟಿಂಗ್ ವೈಸ್ ತುಂಬ ಸ್ಮೂತ್ ಆಗಿದೆ. ಫಸ್ಟ್ ಸೆಕೆಂಡ್ ಗೇರಲ್ಲಿ ಟಾರ್ಕ್ ರಶು ಸಕ್ಕತ್ತಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಆ್ಯಂಡ್ ಚೈನ್ ಸ್ಪ್ರಾಕೆಟು ಪ್ರೀವಿಯಸ್ ವೇರಿಯಂಟಲ್ಲಿ 45 ಟೀತ್ ಇತ್ತು, ಈಗ 47 ಟೀತ್ ಆಗಿರೋದ್ರಿಂದ ಲೋವರ್ RPM ಅಲ್ಲಿ ನಿಮಗೆ ಒಳ್ಳೆ ಟಾರ್ಕ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಮೇನ್ ವಿಚಾರ ಏನಪ್ಪ ಅಂದರೆ ಈ ಗಾಡೀಲಿ ನನಗೆ ನೆಗೆಟಿವ್ಸ್ ಅಂತ ಏನು ಅನ್ನಿಸ್ಲಿಲ್ಲ. ಒಳ್ಳೆ ಸಸ್ಪೆನ್ಷನ್, ಒಳ್ಳೆ ಬ್ರೇಕಿಂಗ್ ಇದೆ, ಒಳ್ಳೆ ರೈಡ್ ಫೀಲ್ ಇದೆ, ಗೇರ್ ಶಿಫ್ಟಿಂಗು ಸ್ಮೂತಾಗಿ ಆಗುತ್ತೆ, ಪಿಕಪ್ಪು ಚೆನ್ನಾಗಿದೆ. ಒಂದೇ ಏನಪ್ಪ ಅಂದರೆ ಹೇಳಿ ಕೇಳಿದ್ದು ರೋಡ್ಸ್ಟರು. ನೀವೇನಾದರೂ ಸಿಟೀಲಿ ಜಾಸ್ತಿ ಓಡಿಸ್ತೀನಿ, ಒಕೇಶ್ನಲ್ ಆಗಿ ಲಾಂಗ್ ರೈಡ್ಸ್ ಹೋಗ್ತೀನಿ ಅಂದರೆ ಇದು ಚೆನ್ನಾಗಿರುತ್ತೆ. ಯಾಕೆ ಲಾಂಗ್ ರೈಡ್ಸ್ ಎಲ್ಲ ಟೈಮಲ್ಲೂ ಆಗಲ್ಲ ಅಂದರೆ ಹಿಂದ್ಗಡೆ ಸೀಟ್ ಏನಿದೆ ಚಿಕ್ಕ ಸೀಟು, ಸ್ವಲ್ಪ ಹೆಲ್ತಿಯಾಗಿರೋರು ಏನಾದರೂ ಕೂತ್ಕೊಂಡು ಹಿಂದ್ಗಡೆ ರೈಡ್ ಮಾಡ್ತಿದ್ದಾರೆ ನಿಮ್ಮ ಜೊತೆ ಅಂದರೆ ಅನ್ಕಂಫರ್ಟೇಬಲ್ ಆಗುತ್ತೆ ಲಾಂಗ್ ರೈಡ್ಸಲ್ಲಿ. ಸೊ ಸೋಲೋ ಹೋಗ್ತೀರಾ ಲಾಂಗ್ ರೈಡ್ಸ್ ಒಕೇಶ್ನಲ್ ಆಗಿ ಅಂದರೆ ಓಕೆ. ಆ್ಯಂಡ್ ಸಿಟಿಲಂತೂ ನಿಮ್ಮ ರೆಗ್ಯುಲರ್ ಕಮ್ಯೂಟಿಂಗಿಗೆ ಆಫೀಸ್, ಮನೆ ಅಥವಾ ಸಿಟಿ ರೈಡ್ಸ್ ಇದಕ್ಕಂತೂ ಮಾಡಿಸೋಂಥ ಗಾಡಿನಂತೂ ತುಂಬ ಎಂಜಾಯ್ ಮಾಡ್ತೀರಾ, ಸಕ್ಕತ್ತಾಗಿದೆ. ಯಾವುದಕ್ಕೂ ಒಂದ್ಸಲಿ ನೀವು ಟೆಸ್ಟ್ ರೈಡ್ ಮಾಡಿ. ಟೆಸ್ಟ್ ರೈಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಈ ಗಾಡಿ ಫೀಲು. ಹೇಳಿ ಕೇಳಿ ಆ ಎಂಜಿನ್ ಕರೆಂಟ್ ಏನಿದೆ, ಎಕ್ಸಾಸ್ಟ್ ನೋಟು ಸಕ್ಕತ್ತಾಗಿದೆ. ಆ ಹಳೆ SD ವೈಬ್ಸ್ ಅಷ್ಟೊಂದು ಕೊಡದೆ ಹೋದ್ರು ಲಿಟಲ್ ಬಿಟ್ ಆ DNA ಇದರಲ್ಲಿ ಇದ್ದೇ ಇದೆ. ಒಂದು ಸಲ ಟೆಸ್ಟ್ ರೈಡ್ ಮಾಡಿ, ನಿಮಗೆ ಗೊತ್ತಾಗುತ್ತೆ.
ಗಾಡಿಯಂತೂ ಜಬರ್ದಸ್ತ್ ಆಗಿದೆ, ಸಾಲಿಡ್ ಆಗಿದೆ, ನೋಡೋದಕ್ಕೂ ಓಡಿಸೋದಕ್ಕೂ. ಸೊ ಈ ಗಾಡಿನ ನೀವು ತಗೋಬೇಕು ಅಂತಿದ್ದೀರಾ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ಶ್ರೀ ಜೈನ್ ಮೊಬೈಕ್ಸ್ ಆಥರೈಸ್ಡ್ SD ಜಾವಾ ಡೀಲರ್ಶಿಪ್ ನಮ್ಮ ಮೈಸೂರು ಸರಸ್ವತಿಪುರಮಲ್ಲಿದೆ. ಹೋಗಿ ವಿಸಿಟ್ ಮಾಡಿ ಇನ್ ಕೇಸ್ ನೀವು ಮೈಸೂರು ಸುತ್ತಮುತ್ತ ಇದ್ದೀರಾ ಅಂದರೆ. ಆ್ಯಂಡ್ ಈ ಗಾಡಿಯ ಶ್ಯಾಡೋ ಬ್ಲ್ಯಾಕ್ ಕಲರ್ ಏನಿದೆ ಆ ಗಾಡಿಯ ಕಂಪ್ಲೀಟ್ ರೈಡ್ ರಿವ್ಯೂ ನಾನು ಪ್ರೊವೈಡ್ ಮಾಡಿದ್ದೀನಿ. ಮೇಲ್ಗಡೆ ಐ ಬಟನ್ ಕಾಣ್ತಿದೆಯಲ್ಲ ಅಲ್ಲಿ ಅದರ ಲಿಂಕ್ನ ನಾನು ಪ್ರೊವೈಡ್ ಮಾಡಿದ್ದೀನಿ. ಕ್ಲಿಕ್ ಮಾಡಿ ನೀವು ಆ ವಿಡಿಯೋನ ನೋಡಬಹುದು. ಸೊ ಇಲ್ಲಿಗೆ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ. ರಿವ್ಯೂ ಬಗ್ಗೆ ಏನನ್ನಿಸ್ತು, ಗಾಡಿ ಬಗ್ಗೆ ಏನನ್ನಿಸ್ತು, ನೆಕ್ಸ್ಟ್ ಯಾವ ಗಾಡಿನ ನಾನು ರಿವ್ಯೂ ಮಾಡಬೇಕು ಅದ್ರ ಬಗ್ಗೆ ನೀವು ಕಮೆಂಟಲ್ಲಿ ತಿಳಿಸಬಹುದು ಅಂತ ಹೇಳ್ತಾ ಮತ್ತೆ ಇದೇ ಥರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ. ಬಟ್ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಆದಷ್ಟು ಬೇಗ ಮೋಟೋ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ದೀನಿ, ಅಲ್ಲೂ ನೀವು ನನ್ನ ಫಾಲೋ ಮಾಡ್ಬೋದು. ಮತ್ತೆ ಸಿಗೋಣ. ದಿಸ್ ಇಸ್ ಮೀ ಪುನೀತ್. ಅಲ್ಲಿವರೆಗೂ ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋ ಟೆಕ್ ಕನ್ನಡ.